95 ವರ್ಷ ತುಂಬಿದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾಲ್ಕಂಡ ಹಿರಿಯ ರಾಜಕಾರಣಿ, ಸುಮಾರು 8-9 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಈ ರಾಜ್ಯಕ್ಕೆ ಸೇವೆ ಮಾಡಿರ್ತಕ್ಕಂಥವರು, ನೇರ ನುಡಿಯ ರಾಜಕಾರಣಿ, ಯಾರಿಗೂ ಕೂಡ ಹಿಂಜರಿದಲೇ ಸಮಾಜದ ಪರವಾಗಿ ಧ್ವನಿ ಎತ್ತಂಥ ಒಬ್ಬ ಧೀಮಂತ ನಾಯಕರು ಅಂತ ಹೇಳ್ಬೋದು. ಇವತ್ತು ಅವರ ಅಗಲಿಕೆ ನಮ್ಮ ರಾಜ್ಯಕ್ಕೆ, ಆ ಸಮುದಾಯಕ್ಕೆ, ಕುಟುಂಬಕ್ಕೆ ತುಂಬ ನಷ್ಟ ಆಗಿದೆ. ವೈಯಕ್ತಿಕವಾಗಿ ನಾವೆಲ್ಲ ಅವರಿಂದ ಬೆಳೆದಂಥವ್ರು, ನಾವು ಅವ್ರ ಜೊತೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಪಾಠ ಹೇಳ್ತಾರ ರಾಜಕೀಯದಲ್ಲಿ ಹೇಳ್ತಾ ಇದ್ದರು. ಅವ್ರ ಕುಟುಂಬಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ಲಾಸ್ ಆಗಿದೆ. ಇದನ್ನು ಅವರ ಕುಟುಂಬಕ್ಕೆ ಭಗವಂತ ಎಲ್ಲ ಧೈರ್ಯವನ್ನು ಕೊಡಲಿ. ಸುಮಾರು ಅವರಿಂದ ಸಾವಿರಾರು ಜನ ಡಾಕ್ಟರ್ಗಳನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜ್ ಅವ್ರದ್ದು. ಇವರು ಯಾರಿಗೆ ಸಹಾಯ ಮಾಡಿಲ್ಲ ಅಂತ ಏನಿಲ್ಲ, ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥವ್ರು. ಒಂದು ಅಜಾತ ಶತ್ರು ಅಂತ ಹೇಳಿ ರಾಜಕೀಯದಲ್ಲಿ ಇದ್ದಂಥವ್ರು. ಅವ್ರ ಕುಟುಂಬಕ್ಕೆ ಧೈರ್ಯವನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಹಿರಿಯ ನಾಯಕರಲ್ಲಿ ಅಗ್ರಗಣ್ಯರು. ಸುಮಾರು ಒಂದು 50-60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಜೊತೆ ಒಡನಾಟ ಇದ್ದಂಥವರು. ಕಾಂಗ್ರೆಸ್ ಪಕ್ಷ ಬೆಳೆಯೋದಕ್ಕೆ ಕೂಡ ಅವರು ಸಾಕಷ್ಟು ಕಾರಣಕರ್ತರಾಗಿದ್ದಾರೆ. ಮತ್ತು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಬಡವರ ಮಕ್ಕಳಿಗೆ ಮತ್ತು ಎಲ್ರಿಗೂ ಕೂಡ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಅವರು ಮಾಡಿದರು. ಮತ್ತು ನಮಗೆಲ್ಲ ಕೂಡ ಭಾಳ ಆತ್ಮೀಯರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನೊಂದು 3-4 ತಿಂಗಳು ಹೋದ ಸೆಷನ್ನಲ್ಲಿರಬೇಕು, ಅವ್ರ ಪಕ್ಕದಲ್ಲಿ ಕೂತಾಗ ಹೇಳಿದೆ, ಇನ್ನೊಂದು ಎಲೆಕ್ಷನ್ ನಿಂತರೆ ನೀವು ಅತ್ಯಂತ ಹಿರಿಯ ಶಾಸಕರಾಗ್ತೀರ, 100 ವರ್ಷ ದಾಟಿರ್ತಕ್ಕಂಥ ಶಾಸಕರಾಗ್ತೀರಾ ಅಂತ ಹೇಳಿದ್ದೆ. ಅವ್ರು ನಿಲ್ತೀನಿ ಅಂತ ಪಾಪ ಅವತ್ತು ಹೇಳಿದರು. ಇವತ್ತು ಅವರ ಅಗಲಿಕೆ ಅವರ ಕುಟುಂಬಕ್ಕೆ ಎಲ್ಲ, ಅವರ ಅಭಿಮಾನಿಗಳಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ದೊಡ್ಡ ಒಂದು ಹಾನಿಯಾಗಿದೆ. ಮತ್ತು ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗದವರಿಗೆ, ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಸಿಗಲಿ ಅಂತ